ಮಂಜುನಾಥ್ ಅವ್ರ ಬಗ್ಗೆ ಪ್ರತಿಯೊಂದು ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ನೆನ್ನೆ ಸಾಕ್ಷಿ ಸರ್, ಜನ ಬಂದಿದ್ದು ನಿನ್ನೆ ಬಹುಶಃ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ಅಂತಕ್ಕಂಥದ್ದನ್ನು ನೋಡೋದು. ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುತ್ ಶಕ್ತಿ ಸಂಚಲನ ಅಂತಕ್ಕಂಥ ಏನು ಹೇಳ್ತಾರೆ, ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ. ವಿದ್ಯುತ್ ಸಂಚಲನ ಇದೆಲ್ಲವನ್ನು ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತ. ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅವ್ರು ದುಡ್ಡಿಗೆ ಹೋಗಿದ್ದಾರೋ ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ. ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು. ಈಗ ಅಲ್ಲಿ ಅಧ್ಯಕ್ಷನ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಕಳೆದ 2-3 ವರ್ಷದಲ್ಲಿ ಅವರು ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ಅವರು ಆ ವ್ಯಕ್ತಿಗಳನ್ನು, ನಮ್ಮಿಂದ ಗೆದ್ದಂಥವ್ರನ್ನ, ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಇದೆ. ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ 5-10 ಲಕ್ಷ ರೂಪಾಯಿ ಅಂತೆ, ಅವ್ರು 15 ಲಕ್ಷ, ಒಂದೊಂದು ವಾರ್ಡ್ಗೆ 50 ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಕ್ಕೆ. ಈಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ತಗೊಳ್ಳೋದು. ಅದರಿಂದ ಇಲ್ಲಿ ಇದು ಅವರ ದುಡ್ಡಿನ ಮದ ಇದೆಯಲ್ಲ, ಆ ದುಡ್ಡಿನ ಮದ ಇಳಿಸೋದಕ್ಕೇ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರೋದು. ಈಗ ಅವ್ರ ದುಡ್ಡಿನ ಮಧ್ಯದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ನೈತಿಕವಾದಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟ್ರು ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದ್ದಕ್ಕೆ ಅಭ್ಯರ್ಥಿ ಮಾಡಿದ್ದೇವೆ.